ಟಿಪ್ಪರ್ ಆಟೋ ಹಾಗೂ ಬುಲೆರೋ ನಡುವೆ ಸರಣಿ ಅಪಘಾತ. ಅದೃಷ್ಟವಶತ್ ಸಣ್ಣ ಪುಟ್ಟ ಗಾಯಗಳಿಂದ ಚಾಲಕರು ಪಾರು. ಎಸ್ ವೀಕ್ಷಕರೇ, ಟಿಪ್ಪರ್ ಆಟೋ ಹಾಗೂ ಬುಲೆರೋ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಈ ಅಪಘಾತದಲ್ಲಿ ಅದೃಷ್ಟವಶತ್ 3 ಗಾಡಿಯ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ನೋಡ್ತಿದ್ದಂತೆ ಟಿಪ್ಪರ್ ಗಾಡಿಯು ಬುಲೆರೋ ಹಾಗೂ ಆಟೋಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬುಲೆರೋ ವಾಹನ ಪಲ್ಟಿಯಾಗಿದೆ. ಈ ವೇಳೆ ಬುಲೆರೋದಲ್ಲಿ ತುಂಬಿದ್ದ ಚೆಂಡು ಹೂ ರಸ್ತೆಯಲ್ಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇದೇ ವೇಳೆ ಟಿಪ್ಪರ್ ಲಾರಿ ಕೆಳಗೆ ಆಟೋ ಸಿಲುಕೊಂಡಿದೆ. ಕೂಡಲೇ ಅಕ್ಕಪಕ್ಕದಲ್ಲಿದ್ದ ಸಾರ್ವಜನಿಕರು ಓಡಿ ಬಂದು ಚಾಲಕರ ಪ್ರಾಣವನ್ನ ಉಳಿಸಿದ್ದಾರೆ. ಕೂಡಲೇ ಸಂಚಾರಿ ಪೊಲೀಸರು ಸ್ಥಳಕ್ಕಾಗಮಿಸಿ ವಾಹನಗಳ ತೆರವು ಕಾರ್ಯವನ್ನ ಮಾಡಿದ್ರು. ಇನ್ನು ಈ ಕುರಿತು ಪ್ರತ್ಯಕ್ಷದರ್ಶಿಯೊಬ್ಬರು ಅಪಘಾತದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನಾವು ಇಲ್ಲಿ 4 ಆಟೋಗಳು ನಿಲ್ಲಿಸಿದ್ವಿ ಸರ್. ನಿಲ್ಲಿಸಿದ್ರೆ ಆ ಕಡೆಯಿಂದ ಟಿಪ್ಪರ್ ಬಂತು. ಈ ಹೂವು ಗಾಡಿ ಲೈಲ್ಯಾಂಡ್ ಬಂದು ಆ ಕಡೆಯಿಂದ ತಿರ್ಸಿಬಿಡ್ತು. ತಿರ್ಸಿದಕ್ಕೆ ಓವರ್ ಸ್ಪೀಡಲ್ಲಿತ್ತು ಟಿಪ್ಪರು. ಇವನು ಲೈಲ್ಯಾಂಡನ್ನು ನಿಲ್ಲಿಸಿದ್ರೆ ಸರೋಗೋದು ಸೀದಾ ದೂರ್ಬಿಟ್ಟವು ಹೈವೇ ಒಳಗಡೆ. ಆಮೇಲೆ ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಗಾಡಿ ಒಂದಕ್ಕೊಂದು ಜಾಮ್ ಆಗಿದೆ. ಆಟೋಗಳಿಗೆ ಅಂದರೆ ಯಾರಿಗೂ ಏನಾಗಿಲ್ಲ. ಯಾರೋ ಅಮ್ಮ ಪಾಪ ಲೇಬರು ಟಿಪ್ಪರಲ್ಲಿ ಇದ್ದು ಟಿಪ್ಪರಿಂದ ಪಾಪ ಹಿಡಿದು ನಾವು ಅಮ್ಮನು ಆಸ್ಪತ್ರೆಗೆ ಕಳಿಸ್ತೀವಿ ಆಟೋದಲ್ಲಿ. ನಮ್ಮ ಆಟೋದಲ್ಲೇ ಕಳಿಸ್ತೀವಿ. ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋಗ್ತೀವಿ. ಇನ್ನು ಅವರಿಬ್ಬರು ಅಲ್ಲಿ ಬಿದ್ದಿದ್ರು. ಅವ್ರನ್ನ ಎತ್ತಿ ನಿಲ್ಲಿಸೋದಕ್ಕೆ ಅವರು ಸೇಫ್ ಆಗಿದ್ದಾರೆ. ಹೌದು ಸರ್. ಏನೇನಾಗಿದೆ ಅಣ್ಣ ಈಗ? ಇದ್ರ ಗಾಡಿಯಲ್ಲಿ ಮಿನಿ ಟೆಂಪೋದಲ್ಲಿ ಏನಿತ್ತು ಎಲ್ಲ ಏನಾಯಿತು? ಮಿನಿ ಟೆಂಪೋದಲ್ಲೆಲ್ಲ ಚೆಂಡು ಹೂವು ಚಲೋಗಿದೆ. ರೋಡ್ ಹಾಕೊಂಡು ಇದು ಟಿಪ್ಪರು ಇನ್ಸೈಡ್ ಏನಾಗ್ತದೆ. ಆಟೋದಲ್ಲಿ ಯಾರೂ ಇರಲಿಲ್ಲಲ್ಲ? ಆಟೋದಲ್ಲಿ ನಾವು ಕಾಫಿ ಕುಡಿಯೋಕ್ಕೆ ಇಲ್ಲಿ ಬಂದಿದ್ದು. ಅಲ್ಲಿ ನಿಲ್ಲಿಸಿ ಹೊರದಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ದು ಮಾತನಾಡ್ಕೊಂಡು. ನಿಮ್ಮ ಹೆಸರಣ್ಣ? ನಾಗರಾಜ್. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.